ಅನುಮಾನ ನೀಡಿ ದೆಹಲಿ ನಾಯಕರಿಗೆ ಡಿಮ್ಯಾಂಡ್ ಅನ್ನು ಸಲ್ಲಿಸಿ ಬಂದಿದ್ದಾರೆ ಆಕಾಂಕ್ಷಿಗಳು. ಸಚಿವಗಿರಿ ಕೈ ತಪ್ಪಿದ ಬೆನ್ನಲ್ಲೇ ಈಗ ನಿಗಮ ಮಂಡಳಿಗಳ ಮೇಲೆ ಕಣ್ಣನ್ನ ಇಟ್ಟಿರುವಂತದ್ದು. ದೆಹಲಿಯಲ್ಲಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ದಾರೆ ಆಕಾಂಕ್ಷಿಗಳು. ಅಹವಾಲನ್ನ ಸಲ್ಲಿಸಿ ವಾಪಸ್ ಆಗಿದ್ದಾರೆ. ಅಶೋಕ್ ಪಠಾಣ್, ಕೋನರೆಡ್ಡಿ, ಕೆವೈ ನಂಜೇಗೌಡ, ಡಿಎಚ್ ಶಾಂತನಗೌಡ ಬೆಂಗಳೂರಿಗೆ ವಾಪಸ್ ಆಗಿರುವಂತದ್ದು. ಮುಂದಿನ 10 ರಿಂದ 15 ದಿನಗಳಲ್ಲಿ ನಿಗಮ ಮಂಡಳಿಗೆ ನೇಮಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಿಂದ ಮಾಡುತ್ತಾ ಇದ್ದ ಹಾಗೆ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಆಕಾಂಕ್ಷಿಗಳು. ಸದ್ಯಕ್ಕೆ ಸಚಿವ ಸ್ಥಾನ ಕೈತಪ್ಪಿದಂತಹ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಆಕಾಂಕ್ಷಿಗಳು ದೆಹಲಿ ನಾಯಕರನ್ನ ಭೇಟಿಯಾಗಿ ಬಂದಿದ್ದಾರೆ. ಆಮೇಲೆ ಡೆಲ್ಲಿಗೆ ಹೋಗಿದ್ವಿ, ನಾವೆಲ್ಲ ಮಂತ್ರಿಮಂಡಲ ಕೇಳಿದ್ವಿ, ಕೊಡಕ್ಕಾಗ್ಲಿಲ್ಲ ಅವ್ರಿಗೆ. ಆದ್ರಿಂದ ನಮಗೆ ನಮ್ಗೆ ತಕ್ಕಂತೆ ಸ್ಥಾನಕ್ಕೆ ತಕ್ಕಂತೆ ನಮಗೆ ಘನತೆಗೆ ತಕ್ಕಂತೆ ಯಾವ್ದಾರ ಒಂದು ಒಳ್ಳೆ ಚೇರ್ಮನ್ಶಿಪ್ ಕೊಡಿ ಅಂತ ಕೇಳಕ್ ಹೋಗಿದ್ವಿ ಅಷ್ಟೇ. ನಾವು ಸುರ್ಜಿ ಅವರು ಒಬ್ಬರನ್ನೇ ಭೇಟಿ ಇದ್ವಿ, ಅವ್ರೊಬ್ಬರಿಗೆ ಅಪಾಯಿಂಟ್ಮೆಂಟ್ ನೋಡಿದ್ದು. ವೇಣುಗೋಪಾಲ್ ಅವರು ಪ್ರದೇಶ ತೆಗಿದ್ದಾರೆ, ರಾಜೀವ್ ಗಾಂಧಿ ಅವರು ಸಿಗ್ಲಿಲ್ಲ. ಖರ್ಗೆ ಸಾಹೇಬ್ ಗುಲ್ಬರ್ಗ ಇದ್ದಾರೆ, ಅವ್ರೊಬ್ಬರಿಗೆ ನೋಡ್ಕೊಂಡ್ ಬಂದ್ಬಿಟ್ವಿ ಅಷ್ಟೇ. ಆಗ್ಬೋದು ಇನ್ನೊಂದು 15 ದಿನದಾಗ ಆಗ್ಬೋದು. ಯಾವ್ದು ನಮ್ಮ ಘನತೆಗೆ ತಕ್ಕಂತೆ ಯಾರು ಕೊಟ್ಟರು ತಗೊಳ್ತೀವಿ. ಇದೇ ಬೇಕು ಅದೇ ಬೇಕು ಅಂತ ನಾವೇನು ಕೇಳ್ತಾ ಇಲ್ಲ. ಓಕೆ.